ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಪುನಾಚಿ. ಮಾರ್ಚ್, ಏಪ್ರಿಲ್, ಮೇ ಅಂತಂದ್ರೆ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದೆ ಕಾಡಿಂದ ನಾಡು ಕಡೆಗೆ ಬರ್ತವೆ. ಆದ್ರೆ ಒಂದು ದುಸ್ಥಿತಿ ಏನಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 5 ತಾಲೂಕುಗಳಿವೆ. ಚಾಮರಾಜನಗರ, ಯಳಂದೂರು, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಇತ್ತೀಚೆಗೆ ಸ್ಥಾಪನೆಯಾದ ಹನೂರು ಸಹ ಸೇರುತ್ತೆ. ಈ ಹನೂರು ತಾಲೂಕಿನಲ್ಲಿ ಪಿಜಿಪಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿ ಕ್ರಿಶ್ಚಿಯನ್ ಬೀದಿಗೆ ನೀರಿಲ್ಲ ಅಂತೇಳಿ ಅಲ್ಲಿನ ಗ್ರಾಮಸ್ಥರ ಪರಿಪಾಟ್ಲು ಕೇಳೋದು ಅಸಾಧ್ಯ. ಸ್ನಾನ ಮಾಡೋದಕ್ಕೆ ನೀರಿರ್ಲಿ, ಕುಡಿಯೋದಕ್ಕೂ ನೀರಿಲ್ಲ ಅಂತೇಳಿ ಪಕ್ಕದ ಬೀದಿಯವ್ರ ಜೊತೆ ನೀರಿಗಾಗಿ ಹೊಡೆದಾಡಬೇಕು, ಜಗಳ ಆಡಬೇಕು ಅಂತೇಳಿ ಆ ಗ್ರಾಮಸ್ಥರು ಅಳ್ಳನ್ನು ತೋಡ್ಕೊಂಡು ವರ್ಷ ಆಯ್ತು. ಯಾರು ಕ್ರಿಶ್ಚಿಯನ್ ಬೀದಿಗೆ ಒಂದು ಬೋರ್ ಹಾಕ್ಸಿಲ್ಲ. ಎಲ್ಲ ಬೀದಿಗಳು ಬೋರ್ ಐತೆ, ಕ್ರಿಶ್ಚಿಯನ್ ಬೀದಿನೇ ಬೋರ್ ಇಲ್ಲ. ನೀರೇನ್ ಕುಡಿಯೋದು ನಾವು? ನೀರಿಗೇನು ಪತ್ತಾಟ, ಒಂದ್ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ನಮ್ಗೆ. ನೀರ್ಗೋಸ್ಕರ ಎಲ್ಲ ಕಡೆ ಮನೆ ಅಕ್ಕಪಕ್ಕದಲ್ಲೆಲ್ಲ ಗಲಾಟೆನೆ. ಅಲ್ಲದೆ ಚಾಮರಾಜನಗರದ ಎಷ್ಟೋ ಕಾಡಂಚಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ದಯವಿಟ್ಟು ನಮ್ಮ ತಾಲೂಕಿನ ಶಾಸಕರಾದ ಮಂಜುನಾಥ್ ಸರ್ ಅವರು, ಜಿಲ್ಲಾ ಪಂಚಾಯತ್, ನಮ್ಮ ಜಿಲ್ಲೆಯ ಸಂಸದರಾದ ಸುನೀಲ್ ಬೋಸ್ ಸರ್ ಅವರಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಗ್ರಾಮಕ್ಕೆ, ಅದರಲ್ಲೂ ಈ ಕ್ರಿಶ್ಚಿಯನ್ ಬೀದಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ರು ದಯವಿಟ್ಟು ಈ ವಿಡಿಯೋವನ್ನ ಶಾಸಕರಾದ ಮಂಜುನಾಥ್ ಸರ್ ಅವರಿಗೆ, ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ, ಸಂಸದರಾದ ಸುನೀಲ್ ಬೋಸ್ ಸರ್ ಅವರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ. ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಿ, ದಯವಿಟ್ಟು ಈ ಒಂದು ಸಮಸ್ಯೆಯ ಬಗ್ಗೆ ನಿಮ್ಮ ಧ್ವನಿ ಎತ್ತಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಮಸ್ಯೆ ನನ್ನ ಗಮನಕ್ಕೆ ಬಂದಿದ್ದು ಚಾಮರಾಜನಗರ ಜಿಲ್ಲೆಯ ಕನ್ನಡಿಗ ವಿರಾಟ್ ಅನ್ನೋ ಒಬ್ಬ ಕ್ರಿಯೇಟರ್ ಕಡೆಯಿಂದ. ಅವರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಇರಲಿ. ಥ್ಯಾಂಕ್ ಯು.